ಮೂಡ ಹಗರಣ ಕೇಕ್ ಸಂಬಂಧಪಟ್ಟಂತೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ಸದ್ಯ ಈಗ ವಿಚಾರಣೆ ಕೂಡ ಜನವರಿ 27ಕ್ಕೆ ಮುಂದೂಡಿರುವಂಥದ್ದು. ಏನು ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಸರ್? ಏನೆಲ್ಲ ಎವಿಡೆನ್ಸ್ ಕೊಟ್ಟಿದ್ರು ಸರ್ ಇವತ್ತು? ಸರ್, ನಮ್ಮ ಹಿರಿಯ ವಕೀಲರಾದ ಮಣಿಂದರ್ ಸಿಂಗ್ ಅವರು ನಮ್ಮ ಪರ ವಾದವನ್ನು ಮಂಡನೆ ಮಾಡಿ ಈ ಪ್ರಕರಣವನ್ನು CBIಗೆ ವಹಿಸೋದಕ್ಕೆ ಕಾರಣಗಳೇನೋದ್ರ ಬಗ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಸ್ಪಷ್ಟ ಮಾಹಿತಿ ಮತ್ತು ದಾಖಲಾತಿಗಳ ಮೂಲಕ ಮನವರಿಕೆ ಮಾಡಿಕೊಡೋದು. ಅಂದರೆ ಮೊದಲನೇ ಆರೋಪಿಯಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಕುಟುಂಬದ ಹೆಸರಲ್ಲಿ ಪಡೆದಂಥ 14 ನಿವೇಶನಗಳನ್ನು ನಾವು ಈ ಪ್ರಕರಣ ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ಸು ನೀಡುವ ಮೂಲಕ ತಮ್ಮ ಅಪರಾಧ ಕೃತ್ಯವನ್ನು ಪರೋಕ್ಷವಾಗಿ ಒಪ್ಕೊಂಡಿರುವಂಥದ್ದು. ಮತ್ತು ಈ ಏನು ತನಿಖೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಇದಕ್ಕಿಂತ ಮುಂಚೆ ಅಂದರೆ ನಾವು ದೂರು ದಾಖಲು ಮಾಡೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಒಂದು ಪ್ರಕರಣದ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸೋದ್ರ ಬದಲು ಆ ಒಂದು ಆರೋಪಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ದಾಖಲಾತಿಗಳ ಸಮೇತ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಲಿಸಿದ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಒಂದು ಕಾಲಾವಕಾಶ ನೀಡಿ ದಿನಾಂಕ 27ನೇ ತಾರೀಕು ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನು ನಿಗದಿಪಡಿಸಿದ್ದಾರೆ. ಅಲ್ಲ ಸರ್, ಈಗ ಆಲ್ರೆಡಿ ಲೋಕಾಯುಕ್ತಲ್ಲಿ ಕೇಸ್ ನಡೀತಾ ಇದೆ, CBIಗೆ ಕೊಡ್ಬೇಕು ಅನ್ನೋದು ಯಾಕೆ ನಿಮ್ಮದು ಒತ್ತಾಯ ಇರೋದು? ಸರ್, ನಾವು ದೂರು ದಾಖಲು ಮಾಡೋಕ್ಕಿಂತ ಮುಂಚೆ ಇದೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಂಥ ಲೋಕಾಯುಕ್ತದರು ಸರ್ಚ್ ವಾರೆಂಟನ್ನು ಕೂಡ ಪಡ್ಕೊಂಡಿರು. ಆ ಸರ್ಚ್ ವಾರೆಂಟ್ ಮೂಲಕ ದಿಢೀರ್ ದಾಳಿ ನಡೆಸಿ ದಾಖಲಾತಿನ ವಶಪಡಿಸ್ಕೊಳ್ಬೇಕು ಅಂತೇಳಿ. ಆದರೆ ಈ ಮಾಹಿತಿಯನ್ನು ಅಂದಿನ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾಗಿದ್ದ ಸಜಿತ್ ರವರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ಮಾಹಿತಿಯನ್ನು ನೀಡಿದ್ರಿಂದ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲೇ ಮೈಸೂರಿಗೆ ಬಂದು ಅಧಿಕಾರಿಗಳ ಜೊತೆ ಸುಮಾರು 140 ಕಡತಗಳನ್ನು ತಗೊಂಡೋಗಿರೋಂಥದ್ದು. ಆ ಒಂದು ಕಾರಣದಿಂದ ಮತ್ತು ಅದಾದ ನಂತರ ಏನು ಮಾನ್ಯ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ರೆ. ಸೊ ಈ ಎಲ್ಲ ಕಾರಣದಿಂದ ತನಿಖೆಯನ್ನು ಮುಂದುವರಿಸ್ತಾ ವಿಚಾರಣೆಯನ್ನು ಮುಕ್ತಾಯ ಮಾಡಿರೋದು. ಸೊ ಇದೆಲ್ಲ ಗಮನಿಸಿದಾಗ ಗೊತ್ತಾಗುತ್ತೆ ಇದೇ ಲೋಕಾಯುಕ್ತ ಅಧಿಕಾರಿಗಳು ಹಿಂದೆ ಆರೋಪಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸನ ಮಾಡೋದು ಸ್ಪಷ್ಟ ಕಂಡುಬರೋದ್ರಿಂದ ಸೊ ಈಗ ಈ ಅರ್ಜಿಯ ವಿಚಾರಣೆಯನ್ನು ಅವ್ರು ನಡೆಸಿದ್ರೆ ಈ ಹಿಂದೆ ಆರೋಪಿಗಳ ಜೊತೆ ಶಾಮೀಲಾಗಿ ಪ್ರಕರಣ ಮುಕ್ತಾಯ ಮಾಡೋ ರೀತಿಯಲ್ಲಿ ಸೊ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಕೂಡ ಮುಕ್ತಾಯ ಮಾಡುವುದರ ಹಿನ್ನೆಲೆಯಲ್ಲಿ ನಾವು CBIಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಖಂಡಿತ ಇಲ್ಲ ಸರ್, ಯಾಕೆ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಇದ್ರೂ ಕೂಡ ಏನು ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ, ಸಚಿವರುಗಳಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ಲ. ಅವರು ತಮ್ಮ ಪ್ರಭಾವನೆ ಬೀರಿ ಅಧಿಕಾರಿಗಳಿಗೆ ಒಂದು ಪರೋಕ್ಷ ಬೆದರಿಕೆಯನ್ನು ಹಾಕಿ ತಮಗೆ ಬೇಕಾದ ರೀತಿಯಲ್ಲಿ ವರದಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಈಗಾಗಲೇ ನಮಗೆ ಸಾಬೀತಾಗಿರೋದ್ರಿಂದ ನಮಗೆ ಈಗ ಸದ್ಯಕ್ಕೆ ನಂಬಿಕೆ ಇಲ್ಲ. ಅಲ್ಲ, ಈಗ ಅಧಿಕಾರಿಗಳು ಏನೇನು ಪ್ರಮಾದಗಳಾಗಿದೆ ಸರ್ ಆ ಮೂಡ ಪ್ರಕರಣದಲ್ಲಿ, ಅಥವಾ ಏನೇನು ಎವಿಡೆನ್ಸ್ ಈಗ ಕೋರ್ಟ್ಗೆ ಸಲ್ಲಿಸಿದ್ರಿ ನಿಮ್ಮ ಸದ್ಯ? ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಜಮೀನನ್ನು ಸ್ವತಃ ತಮ್ಮ ಸ್ವಂತ ಜಮೀನು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕುಟುಂಬದವರು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ವಶಪಡಿಸ್ಕೊಂಡಿರೋ ಅನ್ನೋ ಕಾರಣದಲ್ಲಿ ತಮಗೆ ಪರಿಹಾರ ಕೊಡಬೇಕು ಅನ್ನೋ ನೆಪದಲ್ಲಿ 50-50 ಅನುಪಾತ ಹೆಸರಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಇರುವಂಥ 14 ನಿವೇಶನ ಪಡೆದಿರೋದು ದಾಖಲೆಗಳ ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಹೇಗೆ ಅವ್ರ ಜೊತೆ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ ಅನ್ನೋದು ಕೂಡ ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಸೊ ಈಗಾಗಲೇ ಹೇಳ್ದಂಗೆ ಸ್ವತಃ ದೂರ ದಾಖಲು ಮಾಡ್ಕೊಂಥ ಲೋಕಾಯುಕ್ತ ತನಿಖಾಧಿಕಾರಿಗಳು ಸೊ ಕಡತನ ತೊಗೊಂಡೋಗಿದ್ದಾರೆ, ಏಕಸದಸ್ಯ ಆಯೋಗ ರಚನೆ ಮಾಡೋಣ ಕಾರಣಕ್ಕೆ ತನಿಖೆಯನ್ನು ಏನು ಮುಕ್ತಾಯಗೊಳಿಸಿದರೆ ಅದು ಗಂಭೀರವಾದಂಥ ಮತ್ತು ಪ್ರಮುಖವಾದಂಥ ಸಾಕ್ಷ್ಯಾಧಾರವಾಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಏಕಸದಸ್ಯ ಆಯೋಗ ವಿಚಾರಣೆ ನಡೆಸಿದ ಕಾರಣಕ್ಕೆ ಲೋಕಾಯುಕ್ತರು ತನಿಖೆ ನಡೆಸಬಾರ್ದು ಅನ್ನೋದು ಎಲ್ಲೂ ಕಾನೂನು ಇಲ್ಲ. ಹಾಗಾಗಿ ಇದನ್ನು ಗಮನಿಸಿದಾಗ ಆರೋಪಗಳನ್ನ ರಕ್ಷಣೆ ಮಾಡೋ ಉದ್ದೇಶದಿಂದಲೇ ಇವರು ಪ್ರಕರಣವನ್ನು ಮುಕ್ತಾಯಗೊಳಿಸೋದು ಸ್ಪಷ್ಟ ಕಂಡು ಬರುತ್ತೆ. ಅಲ್ಲ, ಈಗ ಇಡಿ ಕೂಡ ತನಿಖೆ ಆಗಬೇಕು, ಇಡಿ ಇಲಾಖೆಯಿಂದ ತನಿಖೆ ಆಗಬೇಕಂತ ಯಾಕೆ ಒತ್ತಾಯ ಮಾಡ್ತಿದ್ರಿ ಇವತ್ತು ಹಿಯರಿಂಗ್ನಲ್ಲಿ? ಸರ್, ಅಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ನಿವೇಶನಗಳ ಹೆಸರಿನಲ್ಲಿ ಸುಮಾರು ಕೋಟ್ಯಾಂತರ ಅಕ್ರಮ ಹಣ ವ್ಯವಹಾರ ನಡೆದಿರೋದ್ರಿಂದ ಸೊ ನಾನು ಇಡಿಗೂ ಕೂಡ ದೂರಾರ್ಜಿನ ಕೊಟ್ಟಿದ್ದೆ. ಆ ಒಂದು ದೂರಾರ್ಜಿನ ಆಧರಿಸಿ ಈಗಾಗಲೇ ಸಾಕಷ್ಟು ತನಿಖೆ ನಡೆಸಿರ್ತಕ್ಕಂಥ ಇಡಿ ಅವರು ತಮ್ಮ ತನಿಖೆಯಲ್ಲಿ ಕಂಡು ಬಂದಂಥ ಹಲವು ಪ್ರಮುಖ ಅಂಶಗಳನ್ನು ಈಗಾಗಲೇ ಲೋಕಾಯುಕ್ತ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ಈ ಪ್ರಕರಣದಲ್ಲಿ ಎದುರುದಾರನ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ CBIಗೆ ವಹಿಸ್ತಾ ಈ ಒಂದು ತನಿಖೆ ಏನು ಕೇಸ್ ಇದೆ CBIಗೆ ವಹಿಸುತ್ತಾ ಕೋರ್ಟ್ ಕೊಡುತ್ತಾ ಅಂತೇಳಿ ನಂಬಿಕೆ ಇದೆ ಅಥವಾ ಏನು? ಖಂಡಿತವಲ್ಲ ಸರ್, ಮಾನ್ಯ ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ CBI ಲೋಕಾಯುಕ್ತ ತನಿಖೆ ನಡೆಸಿದ್ರೆ ನಮಗೆ ನ್ಯಾಯ ಸಿಗಲ್ಲ, ನಮಗೆ CBIನ ತನಿಖೆ ನಡೆಸಬೇಕು ಅನ್ನೋದಕ್ಕೆ ಹಲವಾರು ಮಾಹಿತಿಗಳನ್ನ ಮತ್ತು ದಾಖಲಾತಿಗಳನ್ನ ಈಗಾಗಲೇ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿ ಸೂಕ್ತ ಆದೇಶ ಮಾಡುತ್ತ ವಿಶ್ವಾಸ ನಮಗಿದೆ. ಅಕಸ್ಮಾತ್ CBI ತನಿಖೆ ವಹಿಸ್ಕೊಂಡ್ರೆ ಮುಂದೇನಾಗ್ಬೋದು ಸರ್? ಈ ಪ್ರಕರಣನ ಗಂಭೀರವಾಗಿ ತನಿಖೆ ಮುಂದುವರೆದು ತಪ್ಪಿತಸ್ಥ ಏನು ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿ ಹೇಳಿದರೆ ಅವ್ರಿಗೆಲ್ಲ ಶಿಕ್ಷೆ ಆಗುವಂಥದ್ದು ಮತ್ತು ಏನು ಅಕ್ರಮ ನಿವೇಶನ ಪಡೆದ್ರೆ ಆ ನಿವೇಶನ ಎಲ್ಲವೂ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ.
ಇದಿಷ್ಟು ಏನು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾಮನ್ ಪಾಂಡುರಂಗ ಉಪಾರ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.